ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ಎನ್ಕ್ಯಾಶ್ಮೆಂಟನ್ನು HRMS 2.0ದಲ್ಲಿ ಹೇಗೆ ಮಾಡ್ಕೋಬಹುದು ಅನ್ನೋಂಥದ್ದನ್ನು ಕುರಿತು ಸವಿಸ್ತಾರವಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಇದು ಪ್ಯೂರ್ಲಿ ಹೊಸಬರಿಗಾಗಿ ಮಾಡಿರ್ತಕ್ಕಂಥ ವಿಡಿಯೋ ಇದೆ. ಸೊ ಹಾಗಾಗಿ ನಿಧಾನಕ್ಕೆ ಹೇಳ್ತೀನಿ, ಅದನ್ನು ನೀವು ನೋಡ್ತಾ ಹೋಗಿ. ಈಗ ಮಾಡ್ಯೂಲು ಲೀವ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಆ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನಿಷಿಯೇಟರ್ ರೋಲನ್ನು ಪ್ರೊಸೀಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಮೆನು ಐಕಾನಲ್ಲಿ ಲೀವ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ಕೆಳಗಡೆ ಬಂದು ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಇದೆ ನೋಡಿ. ಆ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ಮೊದಲನೇದು ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಿಕ್ವೆಸ್ಟ್ ಫ್ರಮ್ ESS ಅಂತ ಇದೆ. ಸೊ ನಿಮಗೆ ಆ್ಯಪ್ ಮೂಲಕ ಏನಾದರೂ ESS ಆ್ಯಪ್ ಮೂಲಕ ಏನಾದರೂ ಹಾಕಿದರೆ ಅದರಲ್ಲಿ ನಿಮ್ಗೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವೀಗ ಸರ್ಚ್ ಎಂಪ್ಲಾಯ್ನಲ್ಲಿ ತಗೊಳ್ಳೋಣ. ಇಲ್ಲಿ ಸರ್ಚ್ ಎಂಪ್ಲಾಯ್ನಲ್ಲಿ ಎಂಪ್ಲಾಯರ್ ಅವರ KJD ನಂಬರ್, ನೀವು ಯಾವ ಎಂಪ್ಲಾಯರ್ ಅವರನ್ನು ಮಾಡ್ತಾಯಿದ್ರೆ ಅದು KJD ನಂಬರ್ ಕೊಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಆ ಎಂಪ್ಲಾಯರ್ ಅವರು ಇಲ್ಲಿ ಕಾಣಿಸ್ಕೊಳ್ತಾರೆ. ಅವರ ಡೀಟೇಲ್ಸನ್ನು ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಕ್ಲಿಕ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಸರೆಂಡರ್ ಡೇಟ್ ಅಂತ ಇದೆ. ಸೊ ಯಾವ ದಿನಾಂಕದಲ್ಲಿ ನೀವು ಸರೆಂಡರ್ ಮಾಡ್ತಾ ಇದ್ದೀರಾ, ಸೊ ಅದರ ಸ್ಟಾರ್ಟಿಂಗ್ ಡೇಟ್ ಏನಿದೆಯಲ್ಲ ಅದನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಸರಿಯಾಗಿ ನೀವು ಆದೇಶ, ನಿಮ್ಮ ಮೇಲಧಿಕಾರಿಯವರಿಂದ ನಿಮಗೆ ಆದೇಶ ಬಂದಿರುತ್ತೆ, ಲೀವ್ ಎನ್ಕ್ಯಾಶ್ಮೆಂಟ್ ಆದೇಶ. ಸೊ ಅದರಲ್ಲಿ ಯಾವ ಡೇಟಿಗೆ ನೀವು ಸರೆಂಡರ್ ಮಾಡ್ಕೊಳ್ತಾ ಇದ್ದೀರೋ ಆ ಡೇಟನ್ನು ಇಲ್ಲಿ ನೀವು ಹಾಕಬೇಕಾಗತ್ತೆ, ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದು ನಿಮ್ಮ ಗಮನದಲ್ಲಿ ಸ್ಪಷ್ಟವಾಗಿರಲಿ. ಸೊ ನಾನೊಂದು ಸ್ಟಾರ್ಟಿಂಗ್ ಡೇಟನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕ್ಬಿಟ್ಟು ಅದು ಎಂಟರ್ ಮಾಡಿಬಿಟ್ಟು ನೀವಲ್ಲಿ ಓಕೆ ಕಾಣಿಸ್ಕೊಳ್ತಾ ಇದೆ. ಆ ಓಕೆಯನ್ನು ನೀವಿಲ್ಲಿ ಓಕೆ ಮಾಡಿ. ಇಲ್ಲಿ ನೆಕ್ಸ್ಟ್ ಅದು ಓಕೆ ಆದಮೇಲೆ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಎಲ್ಲವೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದಿದೆ. ಈಗ ಆಲ್ರೆಡಿ ಲೀವ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಕಾಣ್ತಾ ಇದೆ. ಸರೆಂಡರ್ ಡೇಟು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿಮ್ಮ ಡೆಸಿಗ್ನೇಷನು ಎಲ್ಲವೂ ಕೂಡ ಡೀಟೇಲ್ಸಲ್ಲಿದೆ. ಸೊ ಈಗ ನೀವು ಅದನ್ನು ನೆಕ್ಸ್ಟ್ ಕೊಟ್ಟು ಕನ್ಫರ್ಮ್ ಕೊಡಿ. ಕನ್ಫರ್ಮೇಷನ್ ಬರುತ್ತೆ, ಓಕೆ ಕೊಡಿ. ಓಕೆ ಬಂದಾಗ ಇಲ್ಲಿ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಇದು ಎಲ್ಲ ಥರದ ಅಪ್ಲಿಕೇಶನನ್ನು ನೀವು ಏನು ಪ್ರೋಸೆಸ್ ಮಾಡ್ತಿರೋ HRMS 2ದಲ್ಲಿ ಎಲ್ಲ ಒಂದೇ ಥರ ಆಗಿರುತ್ತೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕೆಲವು ಸ್ಪೆಸಿಫಿಕ್ಕಾಗಿ ನಾವು ಇಂಥದ್ದೇ ವರ್ಕಿಂಗ್ ಮಾಡೋವಾಗ ಅಲ್ಲೊಂದಿಷ್ಟು ಬದಲಾವಣೆಗಳಿರ್ತವೆ. ಅದನ್ನು ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ, ನಾವೀಗ ಈ ಪೇಜಲ್ಲಿ ನಾವೇನು ಮಾಡಬೇಕು ಅನ್ನೋವಂಥದ್ದನ್ನು ನೋಡೋಣ. ಇಲ್ಲಿ ಫೈಲ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ನಾವೀಗ ಆಲ್ರೆಡಿ ಯಾವುದೇ ರೀತಿ ಎನ್ಕ್ಯಾಶ್ಮೆಂಟಿಗೆ ಫೈಲ್ ಕ್ರಿಯೇಟ್ ಮಾಡಿಲ್ಲ. ಹಾಗಾಗಿ ಫಸ್ಟ್ ಟೈಮು ಲೀವ್ ಎನ್ಕ್ಯಾಶ್ಮೆಂಟ್ ಮಾಡ್ತಾ ಇರೋದು ನಾವು ಕ್ರಿಯೇಟ್ ಫೈಲನ್ನು ಮಾಡ್ಕೋಬೇಕು. ಈಗಾಗಲೇ ನೀವು ಎನ್ಕ್ಯಾಶ್ಮೆಂಟ್ ಈ ಹಿಂದೆ ಯಾವುದಾದ್ರೂ ಮಾಡಿದರೆ ನೀವು ಎಕ್ಸಿಸ್ಟಿಂಗ್ ಫೈಲ್ ಅಂತ ಇದೆ ನೋಡಿ, ಅಲ್ಲಿ 3ನೇ ಆಪ್ಷನ್ನು. ಈಗ 1ನೇದರಲ್ಲಿದ್ದೀವಿ ನಾವು. ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಕ್ರಿಯೇಟ್ ಪಾರ್ಟ್ ಫೈಲು, ಆಮೇಲೆ ಎಕ್ಸಿಸ್ಟಿಂಗ್ ಫೈಲ್ ಅಂತ ಇದೆಯಲ್ಲ. ಸೊ ಎಕ್ಸಿಸ್ಟಿಂಗ್ ಫೈಲಲ್ಲಿ ನಿಮಗೆ ಈ ಹಿಂದೆ ಮಾಡಿದ್ದಾಗಿದ್ದರೆ ಸಿಗುತ್ತೆ. ನಾವು ಯಾವತ್ತೂ ಮಾಡಿಲ್ಲ, ಹಾಗಾಗಿ ಹೊಸದಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಗೆ ನೀವು ಆಫೀಸ್ ಆರ್ಡರಲ್ಲಿ ಯಾವ ರೀತಿ ಫೈಲ್ ನಂಬರ್ ಕೊಡ್ತೀರೋ ಅದೇ ರೀತಿಯಾಗಿ ಕೊಡಬೇಕು. ಲೀವ್ ಎನ್ಕ್ಯಾಶ್ಮೆಂಟ್ .01/2025-26 ಅಥವಾ ಏನಿರುತ್ತೋ ಅದನ್ನು ನೀವು ಕೊಡಿ. ಇಲ್ಲಿ ಡೇಟು ನೀವು ಯಾವತ್ತು ಈ ವರ್ಕ್ ಮಾಡ್ತಾ ಇರ್ತೀರೋ ಆ ಡೇಟ್ ತಾನಾಗಿ ಗೋಚರವಾಗುತ್ತೆ, ಅದನ್ನು ನೋಡ್ಕೊಳ್ಳಿ. ಸಬ್ಜೆಕ್ಟ್ ಬಂದುಬಿಟ್ಟು ಯೂಶ್ವಲಿ ನಮಗೆ ಎನ್ಕ್ಯಾಶ್ಮೆಂಟೇ ಆಗಿರುತ್ತೆ. ಸೊ ಲೀವ್ ಎನ್ಕ್ಯಾಶ್ಮೆಂಟ್ ಅಂತನಾದರೂ ನೀವು ಮಾಡ್ಕೊಳ್ಳಿ. ನಿಮ್ಮದು ಏನಿರುತ್ತೋ ಅದನ್ನು ಮಾಡ್ಕೊಳ್ಳಿ. ನಾನು ಅಂತ ಹಾಕ್ತಾಯಿದ್ದೀನಿ. ಕಂಪ್ಯೂಟರ್ ನಂಬರು 1 2 3 4 ನಿಮ್ಗೆ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಸೇವ್ ಅಂತ ಇದೆ, ಅದನ್ನು ನೀವು ಸೇವ್ ಕೊಡಬೇಕಾಗತ್ತೆ. ಸೇವ್ ಕೊಟ್ಟಾದಮೇಲೆ ನೋಡಿ, ಇಲ್ಲಿ ಫೈಲ್ ಕ್ರಿಯೇಷನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಆಯಿತು. ಸೊ ಫೈಲ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅಂತ ಇದೆ ನೋಡಿ, ಆಪ್ಷನಲ್ಲಿದೆ. ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ನೀವು ಇಲ್ಲಿ ಅದು ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಸರ್ಕ್ಯುಲರ್ ಆಗಿರೋದ್ರಿಂದ ಸರ್ಕ್ಯುಲರ್, ಆರ್ಡರ್ ಆಗಿದ್ರೆ ಆರ್ಡರ್, ಅಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೋ ಅದನ್ನು ಮಾಡ್ಕೊಳ್ಳಿ. ಇಲ್ಲಿ ನಂಬರ್ ಬಂದ್ಬಿಟ್ಟು ನೀವು ಯಾವ ನಂಬರನ್ನಾದರೂ ಕೊಡ್ಬೋದು. ಆಫೀಸ್ ಆರ್ಡ್ರ್ ನಂಬರ್ ಇತ್ತಲ್ಲ, ಸೊ ಆಫೀಸ್ ಆರ್ಡ್ರ್ ನಂಬರನ್ನು ನೀವುಗೆ ಆಫೀಸ್ ಆರ್ಡ್ರ್ ಹಿಡ್ಕೊಂಡೆ ನೀವು ಅದೊಂದು ನಂಬರನ್ನು ಕೊಡಬೇಕಾಗುತ್ತೆ. ಸೊ ಆ ನಂಬರನ್ನು ಕೊಡಿ. ಸೊ ಆರ್ಡ್ರಲ್ಲಿರೋ ಅಂತಹ ನಂಬರು ಸ್ಪಷ್ಟವಾಗಿ ನೀವು ಕೊಡಬೇಕಾಗತ್ತೆ. ಸೊ ಇದು ನಿಮ್ಮ ಮೇಲಧಿಕಾರಿಗಳು ಕೊಟ್ಟಿರುವಂತಹ ನಂಬರ್ ಆಗಿರುತ್ತೆ. ಸೊ ಡೇಟು, ಆ ಆರ್ಡರ್ ಡೇಟ್ ಏನಿರುತ್ತಲ್ಲ ಆ ಡೇಟನ್ನು ನೀವು ಕೊಡಿ. ಸೊ ಇಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಲೀವ್ ಎನ್ಕ್ಯಾಶ್ಮೆಂಟೋ ಅಥವಾ ಎನ್ಕ್ಯಾಶ್ಮೆಂಟೋ ಏನಾದರೂ ಒಂದು ಕೊಡಿ. ನಾನು ಎನ್ಕ್ಯಾಶ್ಮೆಂಟ್ ಅಂತಲೇ ನಾನಿಲ್ಲಿ ಕೊಡ್ತಿದ್ದೀನಿ. ಸೊ ರೆಫರೆನ್ಸು ಕೂಡ ಅಷ್ಟೇ DDPI ಕಡೆಯಿಂದ ಬಂದಿರತಕ್ಕಂಥ ಆರ್ಡರ್ ಆಗಿರುತ್ತೆ. ಸೊ ನಾವು ಆರ್ಡರ್ ಬೈ DDPI ಅಂತ ನಾನಿಲ್ಲಿ ಮಾಡ್ತಾಯಿದ್ದೀನಿ.
ಸೊ ಪರ್ಪಸ್ ಬಂದುಬಿಟ್ಟು ಲೀವ್ ಎನ್ಕ್ಯಾಶ್ಮೆಂಟು. ಸೊ ಇಲ್ಲಿ ಎಫೆಕ್ಟ್ ಡೇಟ್ ಅಂತ ಇದೆ ನೋಡಿ. ಸೊ ನೀವು ಯಾವತ್ತಿಂದ ಅದು ಎಫೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಅಂಥದ್ದನ್ನು ಗಮನಿಸಿ ಅದನ್ನು ಆ ಡೇಟನ್ನು ಕೊಟ್ಟು ಇಲ್ಲಿ ಆರ್ಡರ್ ಇತ್ತಲ್ಲ ಅಲ್ಲಿ ನೀವು ಒಂದು ಆರ್ಡ್ರನ್ನ ಇಲ್ಲಿ ತೊಗೊಂಡಿರುವಂಥ ಆರ್ಡ್ರನ್ನ 5 MB ಒಳಗಡೆ ತೊಗೊಂಡು ಅಪ್ಲೋಡ್ ಮಾಡಿ ಆ್ಯಡ್ ಕೊಡಿ. ಸೊ ಆ್ಯಡನ್ನು ಕೊಡುವಾಗ ನಿಮ್ಗೆ ಸ್ವಲ್ಪ ಸರ್ವರ್ ಬ್ಯುಸಿ ಅಥವಾ ಮತ್ತೊಂದು ಆ ರೀತಿ ಕಾಣ್ಬೋದು, ಬಟ್ ನೀವು ಆ್ಯಡ್ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕಾಗತ್ತೆ. ಸೊ ಇದನ್ನು ಕೂಡ ಸಕ್ಸಸ್ಫುಲಿ ರೆಫರೆನ್ಸ್ ಡಾಕ್ಯುಮೆಂಟ್ ಸಕ್ಸಸ್ಫುಲಿ ಆಯಿತು. ಅದಾದಮೇಲೆ ಕೆಳಗಡೆ ಆ ಮಾಹಿತಿ ಕಾಣಿಸ್ಕೊಳ್ಳೋದೆ ನೀವು ನೋಡ್ಬೋದು. ಸೊ ಇನ್ನೂ ನೀವು ಬೇಕಿದ್ರೆ ಇದನ್ನು ಓಪನ್ ಮಾಡಿಕೊಂಡು ಏನಾದರೂ ಬದಲಾವಣೆಗಳಿದ್ದರೆ ಅದನ್ನು ಎಡಿಟ್ ಮಾಡ್ಬೋದು, ಇಲ್ಲ ಡಿಲೀಟು ಮಾಡ್ಬೋದು. ಸರಿಯಾಗಿತ್ತು ಅಂತ ಹೇಳಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟರೆ ನೀವಿಲ್ಲಿ ಎಂಪ್ಲಾಯ್ ಲಿಸ್ಟ್ ಬರುತ್ತೆ, ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ. ಸೊ ಇವೆಲ್ಲವನ್ನು ಕೂಡ ನೀವು ಸರಿಯಾಗಿ ಗಮನಿಸಿ ಮಾಡಿ. ಸೊ ಬನ್ನಿ, ಈಗ ನಾವು ಎಂಪ್ಲಾಯ್ ಲಿಸ್ಟನ್ನು ನೋಡಿದ್ದೀವಿ. ಇಲ್ಲಿ ನಾವು ಏನು ಮಾಡೋ ಹಂಗಿರೋದಿಲ್ಲ, ಜಸ್ಟ್ ನೀವು ಕಂಟಿನ್ಯೂ ಕೊಡೋ ಅಂಥದ್ದು ಅಷ್ಟೇ ಆಗಿರುತ್ತೆ. ಕಂಟಿನ್ಯೂವನ್ನು ಮಾಡಿ, ಇಲ್ಲಿಂದ ನೀವು ಕಂಟಿನ್ಯೂವನ್ನು ಮಾಡಬೇಕಾಗತ್ತೆ. ಓಕೆ, ಕನ್ಫರ್ಮ್ ಕೊಡಿ, ಓಕೆ ಕೊಡಿ. ಓಕೆ, ಇಲ್ಲಿ ಬಂದುಬಿಟ್ಟು ನೀವು ಎಂಪ್ಲಾಯಿ ಲೀವ್ ಡೀಟೇಲ್ಸ್ ಏನಿದೆಯಲ್ಲ ಅದನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಡೀಟೇಲ್ಸ್ ಅಂತ ಇರುತ್ತೆ. ಕೆಲವು ತಾನಾಗಿಯೇ ಬಂದಿರುತ್ತೆ, ಕೆಲವನ್ನು ನಾವು ಅದನ್ನು ಎಡಿಟು ಕೂಡ ಮಾಡ್ಕೋಬೋದಾಗತ್ತೆ. ಅದನ್ನು ನೋಡ್ಕೊಳ್ಳಿ. ಸೊ ಇದನ್ನು ಕೂಡ ಅಷ್ಟೇ, ನೀವು ಸರೆಂಡರ್ ಡೇಟು ಅವೆಲ್ಲವೂ ಕೂಡ ಇದೆ, ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಡೇಸ್ ಬಂದುಬಿಟ್ಟು 15 ಡೇಸ್ ಅಂತ ಹಾಕಿದ್ದೀನಿ, ಹಾಗಾಗಿ ಅದು ತಾನೇ 15 ಡೇಸ್ ಅಂತ ನಾವು ಯಾವತ್ತಿಂದ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿರ್ತೀವೋ ಅದನ್ನು 15 ಡೇಸ್ ತಕ್ಕಂತೆ ನೀವು ಎಲ್ಲಿಂದ ಎಲ್ಲಿಯವರೆಗೆ ಡೇಟ್ ಅಂತ ನೀವು ಆರ್ಡ್ರಲ್ಲಿ ಸರಿಯಾಗಿರುತ್ತೆ ಅದನ್ನು ಇಲ್ಲಿ ನೀವು ಮೆನ್ಷನ್ ಮಾಡಿ ರಿಮಾರ್ಕ್ಸಲ್ಲಿ ಎನ್ಕ್ಯಾಶ್ಮೆಂಟ್ ಅಂತ ಬರೆದು ನೀವು ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಕೆಳಗಡೆ ಕ್ಯಾನ್ಸಲ್ ಆ್ಯಂಡ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಸೊ ಇಲ್ಲಿ ರಿಮಾರ್ಕ್ಸಲ್ಲಿ ಅದನ್ನು ಸ್ಪಷ್ಟವಾಗಿ ನಮೂದನೆ ಮಾಡಬೇಕಾಗತ್ತೆ. ನೀವು ಎನ್ಕ್ಯಾಶ್ಮೆಂಟ್ ಡೇಟ್ ಬಂದುಬಿಟ್ಟು ಯಾವತ್ತಿಂದ ಯಾವತ್ತು ಆ ಡೇಟನ್ನು ಕೊಡಿ, ಎಷ್ಟು ದಿನ ಆಗುತ್ತೆ ಅನ್ನೋವಂಥದ್ದನ್ನು ಕೂಡ ಇಲ್ಲಿ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇಷ್ಟು ಮಾಡಿಬಿಟ್ಟು ನೀವು ಎಷ್ಟು ದಿನಗಳಾಗತ್ತೆ, ಅದು ನಮಗೆ 15 ದಿನಗಳ ಲೀವ್ ಎನ್ಕ್ಯಾಶ್ಮೆಂಟ್ ಮಾಡ್ತಾ ಇರೋದ್ರಿಂದ 15 ಡೇಸ್ ಅಂತ ನಾನು ಕೊಡ್ತೀನಿ. ಕೊಟ್ಬಿಟ್ಟು ಇಲ್ಲಿ ಎಲ್ಲವೂ ಕೂಡ ಮಾಹಿತಿ ಸರಿಯಾಗಿದೆ ಅಂತ ಖಾತ್ರಿಪಡಿಸ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ಗಳನ್ನ ಕೊಡ್ತಾಯಿದ್ದೀನಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಮಾಹಿತಿಗಳೆಲ್ಲವೂ ಕೂಡ ಗ್ರೀನ್ ಟಿಕ್ ಮಾರ್ಕು ಬಂದಿದೆ, ನೀವು ಅದನ್ನು ಗಮನಿಸ್ಬೋದು. ಅವ್ರ KJD ನಂಬರು, ಚೆಕ್ ಲಿಸ್ಟು ಎಲ್ಲವೂ ಕೂಡ ಬಂದಿದೆ. ಸಬ್ಮಿಟ್ ಕೊಟ್ಟು ಕನ್ಫರ್ಮ್ ಕೊಡಿ. ಸಬ್ಮಿಟ್ ಕೊಟ್ಟು ಕನ್ಫರ್ಮ್ ಕೊಟ್ಟರೆ ಲೀವ್ ಎನ್ಕ್ಯಾಶ್ಮೆಂಟ್ ನಾವು ಏನು ಅಪ್ಲಿಕೇಶನ್ ಹಾಕಿದ್ವೋ ಇನಿಷಿಯೇಟರ್ ರೋಲಲ್ಲಿ ಅದು ಸೆಂಡ್ ಆಗಿದೆ. ಯಾರಿಗೆ ಸೆಂಡ್ ಆಗಿದೆ ನೋಡ್ಕೊಳ್ಳಿ. ಇನಿಷಿಯೇಟರಿಂದ ವೆರಿಫೈಯರ್ ಅವರಿಗೆ ಹೋಗಿರುತ್ತೆ. ಸೊ ಈಗ ನಾವು ವೆರಿಫೈಯರ್ ರೋಲಲ್ಲಿ ಇದೇ ರೀತಿಯಾಗಿ ನಾವು ಪ್ರೋಸೆಸ್ಸು ಇಲ್ಲಿ ನಾವೇನು ಇದೆಯಲ್ಲ ಏನಿದೆಯಲ್ಲ ಯೂಶ್ವಲಿ ನಾವೇನು ಮಾಡ್ತಾಯಿದ್ವಿ ಅಂತ ಹೇಳಿದರೆ ನಮಗೆ ಇನಿಷಿಯೇಟರ್ ರೋಲಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲವನ್ನು ಮಾಡಿಬಿಟ್ಟು ವೆರಿಫೈಯರ್ ರೋಲಲ್ಲಿ ನಾವೇನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಥವಾ ಆ್ಯಕ್ಷನನ್ನು ಸರಿಯಾಗಿ ನೋಡ್ಕೊಳ್ಳೋದು ಅವೆಲ್ಲ ಮಾಡ್ತಿದ್ವಲ್ಲ ಅದನ್ನು ಇಲ್ಲೂ ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ಳೋದು. ಎಲ್ಲ ಪ್ರೋಸೆಸ್ಸು ಕೂಡ ವೆರಿಫೈಯರು ಮತ್ತು ಅಪ್ರೂವರಲ್ಲಿ ಒಂದೇ ರೀತಿಯಾಗಿ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ ಜಸ್ಟ್ ವೆಯ್ಟ್, ನಾವೀಗ ಸೊ ನಾವೀಗ ಇನಿಷಿಯೇಟ್ ಮಾಡಿದ್ದೀವಿ, ಅದು ವೆರಿಫೈಯರ್ ರೋಲಲ್ಲಿ ಪೆಂಡಿಂಗ್ ಇದೆ ಅಂತ ಅದು ತೋರಿಸ್ತಾ ಇದೆ. ಸೊ ಹಾಗಾಗಿ ನಾವೇನು ಮಾಡೋಣ, ವೆರಿಫೈಯರ್ ರೋಲನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಮತ್ತು ನಾವು ಲಾಗೌಟ್ ಆಗೋ ಅದೇ ರೋಲ್ ಆಗಿದ್ದರೆ ನೀವು ಲಾಗೌಟ್ ಆಗೋ ಅಲ್ಲೇ ಅವ್ರದ್ದೇ ಆಗಿದ್ದರೆ ಲಾಗೌಟ್ ಆಗೋದು ಬೇಡ. ಇಲ್ಲಾಂದರೆ ನೀವು ಲಾಗೌಟ್ ಮಾಡಿಕೊಂಡು ಮತ್ತು ನೀವು ಲೀವ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಲೀವ್ ಮ್ಯಾನೇಜ್ಮೆಂಟಲ್ಲಿ ಈಗ ವೆರಿಫೈಯರ್ ತಗೊಂಡು ಪ್ರೊಸೀಡ್ ಕೊಟ್ಟರೆ ನಿಮ್ಗೆ ಆ ಫೈಲು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಫೈಲು ಇಲ್ಲಿ ಇನ್ಬಾಕ್ಸಲ್ಲಿ ಇದು ಸೆಂಟ್ ಐಟಮಲ್ಲಿರುವಂಥ ಫೈಲ್ ಬೇರೆದು. ಸೊ ಈಗ ಇಲ್ಲಿ ಇನ್ಬಾಕ್ಸಲ್ಲಿ ಅದು ಬಂದಿರೋ ಅಂಥದ್ದನ್ನು ನೀವು ನೋಡಿ ಆ ಪೆನ್ಸಿಲ್ ಐಕಾನಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಕೊಡಿ. ಅಕ್ಸೆಪ್ಟು ರಿಸೆಪ್ಟ್ ಇರುತ್ತೆ, ನೀವು ಅಕ್ಸೆಪ್ಟ್ ಅಂತ ಕೊಡಿ. ರಿಮಾರ್ಕ್ಸಲ್ಲಿ ಕೂಡ ನೀವು ಬರೀರಿ ಅಕ್ಸೆಪ್ಟೆಡ್ ಅಂತ ಬರಿಬೋದು, ಎನ್ಕ್ಯಾಶ್ಮೆಂಟ್ ಅಕ್ಸೆಪ್ಟೆಡ್ ಅಂತ ಕೊಡ್ಬೋದು. ಸಬ್ಮಿಟ್ ಕೊಡಿ. ಈಗ ನಾವು 2 ಹಂತಗಳಾದಮೇಲೆ ಈಗ ಅಪ್ರೂವರ್ ಹಂತಕ್ಕೆ ಹೋಗ್ತೀವಿ. ನಾವು ಅಪ್ರೂವರ್ ಹಂತ DDO ಅವರ ಹಂತ ಆಗಿರುತ್ತೆ. ಆ DDO ಅವರ ಹಂತವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ.
ಓಕೆ, ಈಗ ನಾವು ಅಪ್ರೂವರ್ ಲಾಗಿನ್ ಆಗಿಬಿಟ್ಟು ಅಲ್ಲಿ ಇನ್ಬಾಕ್ಸಲ್ಲಿ ಬಂದಿರತಕ್ಕಂತಹ ಮಾಹಿತಿಯನ್ನು ಮತ್ತೆ ಅದೇ ರೀತಿಯಾಗಿ ನಾವು ಅಕ್ಸೆಪ್ಟನ್ನು ಕೊಡ್ತೀವಿ. ಆಕ್ಷನಲ್ಲಿ ರಿಮಾರ್ಕ್ಸಲ್ಲೂ ಕೂಡ ಇಲ್ಲಿ ಅಕ್ಸೆಪ್ಟೆಡ್ ಅಂತ ನಾವು ಮಾಡ್ಕೋಬೇಕಾಗತ್ತೆ. ಅಕ್ಸೆಪ್ಟೆಡ್ ಆಗಿರುತ್ತೆ. ಸೊ ಅಕ್ಸೆಪ್ಟೆಡ್ ಆದಮೇಲೆ ಮತ್ತೆ ಇಲ್ಲಿ ಅಕ್ಸೆಪ್ಟ್ ಕೊಟ್ಟು ಆದಮೇಲೆ ನಾವು ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟು ಮತ್ತೆ ಕನ್ಫರ್ಮ್ ಕೊಡಿ. ಎಸ್, ಈಗ ಇನಿಷಿಯೇಟರ್ ಹಂತದಲ್ಲಿ ನಾವೀಗ ಒಂದು ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ. ನಾವಿನ್ನೂ ಆರ್ಡರನ್ನು ಹಾಕಬೇಕಾಗುತ್ತೆ. ಸೊ ನಾವೀಗ ಆರ್ಡರನ್ನು ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನಿಷಿಯೇಟರ್ ರೋಲಲ್ಲಿ ನೀವು ಜಾಯ್ನ್ ಆಗಿ ಮತ್ತು ಲೀವ್ ಎನ್ಕ್ಯಾಶ್ಮೆಂಟಲ್ಲಿ ಮತ್ತು ಇನಿಷಿಯೇಟರ್ ರೋಲಲ್ಲಿ ಪ್ರೊಸೀಡ್ ಆದಮೇಲೆ ಇಲ್ಲಿ ಮತ್ತು ಮೆನ್ಯೂನಲ್ಲಿ ಹೋಗಿ ಅಲ್ಲಿ 3 ಡಾಟ್ಸ್ ಕಾಣ್ತಾ ಇದ್ರು, ಅದರ ಮೆನ್ಯೂ ಅಂತ ಅಂದ್ಕೊಳ್ಳಿ ನಾವು. ಸೊ ಇಲ್ಲಿ ಮೆನ್ಯೂನಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಅದರಲ್ಲಿ ನೆಕ್ಸ್ಟ್ ಆ್ಯಡ್ ಆರ್ಡರ್ ಅಂತ ಇದೆ ನೋಡಿ. ಆ ಆರ್ಡರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಅಲ್ಲಿ ಬಂದಿರುತ್ತೆ ನಾವು ಮಾಡಿರತಕ್ಕಂಥ ಫೈಲು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಆರ್ಡರನ್ನು ಕ್ಲಿಕ್ ಮಾಡಿ. ಇಲ್ಲಿ ಆರ್ಡರ್ ನಂಬರ್ ಕೇಳ್ತಾ ಇದೆ, ಡೇಟ್ ಕೇಳ್ತಾ ಇದೆ. ಸೊ ಡೇಟ್ ಯಾವತ್ತಿನ ಡೇಟನ್ನು ನೀವು ಮಾಡ್ತಾಯಿದ್ದೀರೋ ಆ ಡೇಟನ್ನು ನೀವು ಇಲ್ಲಿ ಸರಿಯಾಗಿ ನೋಡಿಕೊಂಡು ನಮೂದು ಮಾಡಬೇಕಾಗುತ್ತೆ. ಡೇಟ್ ಬಂದುಬಿಟ್ಟು ನಾವು ಮಾಡಿರೋ ಈ ಪ್ರಕ್ರಿಯೆಯನ್ನು ಮಾಡ್ತಾ ಇರತಕ್ಕಂತಹ ಡೇಟನ್ನು ನಾವಿಲ್ಲಿ ಕೊಡಬೇಕಾಗತ್ತೆ. ಓಕೆ, ಆ ಒಂದು ಆರ್ಡರ್ ನಂಬರ್ ಏನಿದೆಯಲ್ಲ ಆರ್ಡರ್ ಡೇಟು, ಸೊ ಆ ಡೇಟನ್ನು ನೀವು ತಗೊಂಡಾದಮೇಲೆ ಇಲ್ಲಿ ಬಂದ್ಬಿಟ್ಟು ಶಾಂಕ್ಷನ್ ಆರ್ಡರ್ ನಂಬರ್ ಅಂತ ಇದೆ. ಶಾಂಕ್ಷನ್ ಆರ್ಡರ್ ನಂಬರನ್ನು ನೀವು ಈ ಹಿಂದೆ ಏನು ನಂಬರ್ ಇತ್ತಲ್ಲ ಯಾವುದ್ರದ್ದು ನಿಮಗೆ ಆದೇಶದ ಪ್ರತಿಯಲ್ಲಿ ಅಥವಾ ನಿಮ್ಗೇನು ಆರ್ಡರ್ ಕೊಟ್ಟಿದ್ರಲ್ಲ ಅದರಲ್ಲಿರುವಂತಹ ಮಾಹಿತಿಯನ್ನು ಇಲ್ಲಿ ಬರೆದು ಬಿಟ್ಟು ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ. ಆರ್ಡರ್ ನಂಬರನ್ನು ಕೊಟ್ಟು ನೀವು ಯಾವುದೇ ರೀತಿ ಆರ್ಡರ್ ನಂಬರ್ ಬರೆದ್ರೂ ಅದು ತಗೊಳುತ್ತೆ. ಹಾಗಾಗಿ ನಾವು ಯಾವುದನ್ನು ಬರೆಯೋ ಹಾಗಿಲ್ಲ. ಆರ್ಡರ್ ಸ್ಪಷ್ಟವಾಗಿ ನಮಗೆ ಮೇಲಧಿಕಾರಿಗಳಿಂದ ಕೊಟ್ಟಿರೋ ಆರ್ಡರನ್ನು ಕೊಟ್ಟು ಅಲ್ಲಿ ನಮೂದು ಮಾಡಿ ಸಬ್ಮಿಟ್ ಕೊಟ್ಟರೆ ಆರ್ಡರು ಕೂಡ ಇಲ್ಲಿ ಆ್ಯಡ್ ಆಯಿತು. ಇದು ಕೂಡ ಸೆಂಟ್ ಆಯಿತು ನೋಡಿ. ಸೆಂಟ್ ಐಟಮಲ್ಲಿ ಬಂದಿದೆ. ಇನ್ಬಾಕ್ಸಲ್ಲಿ ಇದ್ದಿದ್ದು ಈಗ ಸೆಂಟ್ ಐಟಮಿಗೆ ಬಂದಿದೆ. ಈಗ ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಬಂದುಬಿಟ್ಟು ನೀವು ಮತ್ತೆ ವಾಪಸ್ ಹೋಗಿ ನೀವು. ಸೊ ಇಲ್ಲಿ ನಾವು ಸೆಂಟ್ ಐಟಮಿಗೆ ಹೋಗಿದೆ. ಸೊ ಈಗ ನಾವು ಮತ್ತೆ ಲೀವ್ ಮ್ಯಾನೇಜ್ಮೆಂಟಲ್ಲಿ ಮತ್ತೆ ಲೀವ್ ಎನ್ಕ್ಯಾಶ್ಮೆಂಟು. ಈಗ ಆ ಮೇಲಿನ 2 ಸ್ಟೆಪ್ ಮಾಡಿದ್ವಿ. ಡ್ರಾಫ್ಟ್ ಪೇ ಬಿಲ್ ಅಂತ ಇದೆ ನೋಡಿರಿ. ಡ್ರಾಫ್ಟ್ ಪೇ ಬಿಲ್ ಅಲ್ಲಿ ನಮಗೆ ಡ್ರಾಫ್ಟಲ್ಲಿ ಬಂದಿದೆ. ಅದು ಯಾವಾಗಲೂ ಕೂಡ ಸರಿಯಾಗೇ ಇರುತ್ತೆ. ಒಮ್ಮೆ ನೀವು ಆಕ್ಷನ್ನಲ್ಲಿರ್ತಕ್ಕಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅವರಿಗೆ ಏನು ಬಂದಿದೆ, ಎಷ್ಟು ಬಂದಿದೆ, ಅವ್ರ ಬೇಸಿಕ್ ಎಲ್ಲವೂ ಕೂಡ ಇದೆ. ಸೊ ಶಾಂಕ್ಷನ್ ಡೇಟು ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಬೇಕಿದ್ರೆ ನಾವೊಂದು ಪ್ರಿಂಟನ್ನು ತಗೊಂಡಾದಮೇಲೆ ಇಲ್ಲಿ ನಾವು ಇದನ್ನು ಮುಂದಿನ ಹಂತಕ್ಕೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ಸೊ ಮುಂದಿನ ಹಂತ ಅಂತ ಹೇಳಿದ್ರೆ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಷನ್ನು, ಇದು ವೆರಿಫೈಯರ್ ಅವರಿಗೆ ಹೋಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಅಲ್ಲಿಗೆ ಕಳಿಸ್ಬೇಕಾಗತ್ತೆ. ಸೊ ಈಗ ಅದು ಕೂಡ ಸೆಂಟ್ ಆಗಿದೆ. ಸೆಂಟ್ ಆಗಿರ್ತಕ್ಕಂಥದ್ದು ಈ ಫೈಲ್ ಬಂದುಬಿಟ್ಟು ನಮಗೆ ಮತ್ತೆ ಡ್ಯಾಶ್ಬೋರ್ಡಿಗೆ ಹೋಗಿ ವೆರಿಫೈಯರ್ ರೋಲಲ್ಲಿ ನೋಡಿ, ಅಲ್ಲಿ ಲೀವ್ ಮ್ಯಾನೇಜ್ಮೆಂಟಲ್ಲಿ ಆ ಫೈಲ್ ಇದೆ. ನಾವು ಜಸ್ಟ್ ವೆರಿಫೈಯರ್ ರೋಲನ್ನು ತಗೊಳ್ಳಿ, ಪ್ರೊಸೀಡ್ ಕೊಟ್ಟಾದಮೇಲೆ ನಾವು ಆಗಲೇ ಯಾವ ರೀತಿ ನಾವು ಆಕ್ಷನಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟು ಮಾಡಿದ್ವಲ್ಲ, ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಇನ್ಬಾಕ್ಸಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ ನೋಡಿ ಫೈಲು. ಅದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇಲ್ಲಿ ಆಕ್ಷನಲ್ಲಿ ಅಕ್ಸೆಪ್ಟ್ ಕೊಡಿ. ಇಲ್ಲಿನೂ ಕೂಡ ನಾವು ಅಕ್ಸೆಪ್ಟೆಡ್ ಅಂತ ಕೊಡಬೇಕು. ಎಸ್, ಅಕ್ಸೆಪ್ಟೆಡ್ ಅಂತ ಕೊಟ್ಟು ಸಬ್ಮಿಟ್ ಕೊಡಿ. ಅಕ್ಸೆಪ್ಟೆಡ್ ಅಂತ ಕೊಟ್ಟು ಸಬ್ಮಿಟ್ ಕೊಡಿ. ಓಕೆ, ಸಬ್ಮಿಟ್ ಕೊಟ್ಟಾಯಿತು. ಓಕೆ, ಮತ್ತು ನಾವೀಗ ವೆರಿಫೈಯರ್ ರೋಲಲ್ಲೂ ಕೂಡ ಆಗಿದೆ. ಈಗ ಅಪ್ರೂವರ್ ರೋಲು ನಮ್ಮ DDO ಅವರ ರೋಲನ್ನು ತಗೊಳ್ಳಿ, ಲಾಗೌಟ್ ಮಾಡಿಕೊಂಡು. ಸೊ ಅವರ ರೋಲಲ್ಲಿಯೂ ಕೂಡ ನಮಗೆ ಇದೇ ರೀತಿಯಾಗಿ ಅಕ್ಸೆಪ್ಟು, ಅದಾದಮೇಲೆ ಅಕ್ಸೆಪ್ಟೆಡ್ ಅಂತ ಇಲ್ಲಿ ಕೊಟ್ಟು ನಾವೀಗ ಅದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ಎಸ್, ಸಬ್ಮಿಟ್ ಕೊಟ್ಟರೆ ನಮಗೆ ಈ ಫೈಲು ಹೋಗಿರುತ್ತೆ. ಸೊ ಈ ಪ್ರೋಸೆಸ್ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಇದೇ ವೆರಿಫೈಯರ್ ಅಪ್ರೂವರ್ ರೋಲಲ್ಲಿ ಲೀವ್ ಮ್ಯಾನೇಜ್ಮೆಂಟಲ್ಲಿ ಫೈನಲ್ ಪೇ ಬಿಲ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಸೆಂಡ್ ಪೇ ಬಿಲ್ ಟು K2 ಅಂತ ಬರುತ್ತೆ. ಸೊ ಅಲ್ಲಿಗೆ ನಾವು ಸೆಂಡ್ ಮಾಡಬೇಕು, ಅಂದರೆ ನಮಗೆ K2ಗೆ ಹೋಗುತ್ತೆ. ಸೊ ಪೇ ಬಿಲ್ ವ್ಯಾಲಿಡೇಷನ್ ಆಗ್ತಾ ಇದೆ. ನಮಗೇನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಇದು ವ್ಯಾಲಿಡೇಷನ್ ಆಗೋದಿಲ್ಲ.
HR ನಂಬರ್ ಜನ್ರೇಟು ಕೂಡ ಆಯಿತು, ಸೆಂಡ್ ಟು ಕೇಟು ಕೂಡ ಆಯಿತು. 3 ಕೂಡ ಗ್ರೀನ್ ಟಿಕ್ ಬಂದಮೇಲೆ ನಮ್ಮ ಕೆಲಸ ಇಲ್ಲಿಗೆ ಮುಗಿದೋಗುತ್ತೆ. ಸೊ ಇದಾಗಿತ್ತು ನಾವು ಹೇಗೆ ಒಬ್ಬ ಸರ್ಕಾರಿ ನೌಕರನಿಗೆ EL ಎನ್ಕ್ಯಾಶ್ಮೆಂಟನ್ನು ಹೇಗೆ ಮಾಡ್ಕೊಳ್ಳೋದು ಅದನ್ನು. ಇದು ತುಂಬ ದೀರ್ಘವಾದಂಥ ಪ್ರೋಸೆಸ್ ಆಗಿದೆ, ನೀವು ನಿಧಾನಕ್ಕೆ ನೋಡಿಕೊಂಡು ಮಾಡಿ. ಇದರಲ್ಲಿ ಏನಾದ್ರು ಡೌಟ್ ಬಂದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.